ಲಂಚ್ ಬ್ರೇಕ್ ನ್ಯೂಸ್ನಲ್ಲಿ ಮೊದಲ ಸ್ಟೋರಿ ಕಾಂಗ್ರೆಸ್ನಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳ ಕುರಿತು. ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಒಳಗೊಳಗೆ ಕಚ್ಚಾಟಗಳಿದ್ದಾವೆ, ಒಳಬೇಗುದುಗಳಿದ್ದಾವೆ, ತಂತ್ರ ಪ್ರತಿತಂತ್ರ ಹೆಣಿಯಲಾಗ್ತಾ ಇದೆ. ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಬಣ, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ, ಏಟು ಎದಿರೇಟು ಅನ್ನೋ ರೀತಿಯಾಗಿ ಯುದ್ಧಕ್ಕೆ ನಿಂತಂತೆ. ಹೆಂಗಾಗಿದೆ ಅಂದ್ರೆ ಈ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕುಸ್ತಿ ನಡೀತಾ ಇದೆ ಅಂತ. ಆದರೆ ಡಿಕೆ ಶಿವಕುಮಾರ್ ಅವರು ಮಾತ್ರ ಕೈ ಕಟ್ಟಿ ಸುಮ್ಮನೆ ಕೂತಿಲ್ಲ, ಸೈಲೆಂಟ್ ಆಗಿ ಗೇಮ್ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಸಿದ್ದು ಆಪ್ತ ಸಚಿವರ ಟಾರ್ಗೆಟ್ ಅನ್ನ ಮಾಡಲಾಗ್ತಾ ಇದೆ. ಸಂಪುಟದಿಂದ ಕೋಕ್ ಕೊಡಬೇಕು ಅಂತೇಳಿ, ಜೊತೆಗೆ ವರಿಷ್ಠರ ಬಳಿ ಸಂಪುಟ ಪುನರ್ರಚನೆ ಮಾಡೋದಕ್ಕಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡೋದಕ್ಕೆ ಡಿಕೆ ಶಿವಕುಮಾರ್ ತಂತ್ರವನ್ನ ಹೆಣಿತಾ ಇದ್ದಾರೆ. ಆ ತಂತ್ರ ಏನು ಅನ್ನೋದು ಒಂದು ಕಡೆಗೆ ಆದ್ರೆ, ಮತ್ತೊಂದು ಕಡೆ ಡಿಸಿಎಂ ಡಿಕೆಶಿ ಅವರ ವಿರುದ್ಧ ಸಚಿವ KN ರಾಜಣ್ಣ ಅವರು ಗುಡುಕ್ತಾ ಇದ್ದಾರೆ. ಏನಂದ್ರು KN ರಾಜಣ್ಣ? ಎಐಸಿಸಿ ಹೆಸರು ದುರುಪಯೋಗ ಮಾಡಿಕೊಳ್ಳೋದನ್ನ ಮೊದಲು ಬಿಡಬೇಕು, ಎಚ್ಚರಿಕೆ ಕೊಡೋದೆಲ್ಲ ನಡೆಯೋದಿಲ್ಲ ಇಲ್ಲಿ. KN ರಾಜಣ್ಣ ಹೇಳ್ತಾ ಇರೋದು ಈ ಮಾತನ್ನ. ಲೋಕಸಭಾ ಎಲೆಕ್ಷನ್ ಬಳಿಕ ಅಧ್ಯಕ್ಷರ ಬದಲಾವಣೆ ಅಂತ ಇತ್ತು, ಸೂಕ್ತ ಕಾಲದಲ್ಲಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಖಂಡಿತವಾಗಿಯೂ ನಾವು SC ಸಮಾವೇಶವನ್ನ ಮಾಡೇ ಮಾಡ್ತೀವಿ. ಆ ಸಮಾವೇಶಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ಬರ್ತಾರೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೂ ಕೂಡ ಇನ್ವೈಟ್ ಕೊಡ್ತೇವೆ ಹೀಗಂತ ಬೆಂಗಳೂರಿನಲ್ಲಿ ಸಚಿವ KN ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟರು. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ KN ರಾಜಣ್ಣ ಅವರು ಏನೇನು ಮಾತನಾಡಿದ್ರು ಅದನ್ನ ನಿಮ್ಮ ಮುಂದೆ ಇಡ್ತೀನಿ ನೋಡಿ. ಹೌದು, ದುರ್ಬಳಕೆ ಮಾಡ್ಕೊಂಡು ಸದಾಶಿವನಗರದಲ್ಲಿ ಒಂದು 4 ಮನೆ, ಏನಪ್ಪಾ ಅಲ್ಲಿ ನಮ್ಮೂರಲ್ಲಿ ಒಂದು 4 ಮನೆ ಎಲ್ಲ ಕಟ್ಟಿದ್ದೀನಲ್ಲ, ಅವ್ರ ಹೆಸರು ದುರ್ಬಳಕೆ ಮಾಡ್ಕೊಂಡು ಇನ್ನೇನಾಗ್ಬೇಕು ಉತ್ತರ? ದುರ್ಬಳಕೆ ಮಾಡಿ ಅಲ್ಲಿ ತುಮಕೂರಲ್ಲಿ ಒಂದು 4 ಮನೆ ಕಟ್ಟಿದ್ದೀನಿ, ಸದಾಶಿವನಗರದಲ್ಲಿ ಒಂದು 4, ಡಾಲರ್ಸ್ ಕಾಲೋನಿ ಒಂದು 4 ಎಲ್ಲ ಕಟ್ಸಿದ್ದೀನಲ್ಲ. ಏನ್ ದುರ್ಬಳಕೆ ಅಂದ್ರೆ ಏನ್ರಿ? ಜನಕ್ಕೆ ಹಿತಕ್ಕೆ ಒಳ್ಳೇದಾಗೋದಾದ್ರೆ ಅದನ್ನ ಹೆಸರು ಹೇಳಿದ್ರೆ ಏನ್ ತಪ್ಪಾಗ್ತದೆ? ನಾನೇನು ಅವ್ರ ಹೆಸರು ದುರ್ಬಳಕೆ ಮಾಡಿಕೊಂಡು ವೈಯಕ್ತಿಕವಾಗಿ ಯಾವುದೇ ಲಾಭ ಗಳಿಸ್ಬೇಕು ಅಂತ ಉದ್ದೇಶ ನನಗೇನಿಲ್ಲ. ಅದನ್ನ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಣಯ ಮಾಡ್ತೀವಿ ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ನಾವು ಅದ್ರ ಪ್ರಕಾರ ಇದ್ದೀವಿ. ಅಲ್ಲ, ನೀವು ಸತೀಶ್ ಜಾರಕಿಹೊಳಿ ಅವರೆಲ್ಲ ಹೈಕಮಾಂಡ್ ಭೇಟಿ ಆಗಿದ್ರಿಂದ ಏನಾದ್ರು ಬೆಲೆ ಆಗಿದ್ದಾರೆ ಅಧ್ಯಕ್ಷರು, ಕೆಪಿಸಿಸಿ ಕಾರ್ಯಾಧ್ಯಕ್ಷರು? ಅದು ನನಗೆ ಗೊತ್ತಿಲ್ಲ, ನಾನು ಅವ್ರು ಭೇಟಿ ಆಗಿಲ್ಲ. ಭೇಟಿ ಆಗಿದ್ರೆ ಏನಾದ್ರು ಹೇಳ್ತಿದ್ರೇನು? ಭೇಟಿ ಆಗಿಲ್ಲ. ಸಮಾವೇಶ ಮಾಡ್ತೇವೆ, ದಲಿತರ ಸಮಾವೇಶ ಅಂತಲ್ಲ, ಶೋಷಿತರ ಸಮಾವೇಶ ಅಂತ ಮಾಡ್ತೀವಿ. ಶೋಷಿತರು ಅಂದ್ರೆ ಬಡವರು, ಎಲ್ಲಾ ಜಾತಿಯಲ್ಲೂ ಇದ್ದಾರೆ. ಅದರಿಂದ ಶೋಷಿತರ ಸಮಾವೇಶ ಅಂತೇಳಿ ಸೂಕ್ತ ಕಾಲದಲ್ಲಿ ಸೂಕ್ತ ಜಾಗದಲ್ಲಿ ಮಾಡ್ತೇವೆ. ಅದೇ ಹೇಳದ್ನಲ್ಲ, ಸೂಕ್ತ ಸಮಯದಲ್ಲಿ ಸೂಕ್ತ ಜಾಗದಲ್ಲಿ ಮಾಡ್ತೇವೆ. ಶೋಷಿತರು ನಾವು ಯಾವಾಗಲೂ ಕೂಡ ಬಡವರ ಪರವಾಗಿರೋದು ಕಾಂಗ್ರೆಸ್ ಪಕ್ಷ, ಅದಕ್ಕೆ ಬಡವರ ಪಕ್ಷದಲ್ಲಿ ಸಮಾವೇಶ ಮಾಡ್ತೀವಿ. ಅದಕ್ಕೆ ಶೋಷಿತರ ಸಮಾವೇಶ ಅಂತ ಮಾಡ್ತೇವೆ. ಸಮಾವೇಶಕ್ಕೆ ಎಐಸಿಸಿ ಅಧ್ಯಕ್ಷರನ್ನು ಕರಿತೀವಿ, ರಾಹುಲ್ ಗಾಂಧಿ ಅವರನ್ನು ಕರಿತೀವಿ. ಅವ್ರು ಬಂದು ಭಾಗವಹಿಸಿದಾಗ ಅದು ಗ್ರೀನ್ ಸಿಗ್ನಲ್ ಇದೆ ಅಂತ ಭಾವಿಸ್ತಿರೋ, ಇಲ್ಲ ಅಂತ ಭಾವಿಸ್ತಿರೋ?